ಎಲ್ಲರಿಗೂ ನಮಸ್ಕಾರ. ನಾನು ನೇಹ. ನಾವೀಗ ಯೋಗ ಮಾಡಕ್ ಹೊರಟಿದ್ದೀವಿ. ಈ ಮುಂದೆ ಬರುವಂತಹ ಆಸನಗಳನ್ನ ಯಾರ್ಯಾರು ಮಾಡಬಾರ್ದು ಅಂತ ಮುಂಚೆನೆ ಹೇಳ್ಬಿಡ್ತೀನಿ. ನಿಮ್ಗೆ ಅಕಸ್ಮಾತ್ ಸಯಾಟಿಕಾ, ಹರ್ನಿಯಾ, ಫ್ರ್ಯಾಕ್ಚರ್ಸ್ ಅಥವಾ ರೀಸೆಂಟ್ ಆಗಿ ಏನಾದರೂ ಒಂದು ಇಂಜುರೀಸ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಇದನ್ನ ಮಾಡಕ್ ಹೋಗ್ಬೇಡಿ. ಮತ್ತೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಸ್ಪೀಡ್ ಇರುತ್ತೆ. ನೀವು ಮುಂಚಿತವಾಗಿ ಇದನ್ನ ಮಾಡಿ ಅಭ್ಯಾಸ ಇದೆ ಅಂತ ಅಂದ್ರೆ ನಂದೇ ಸ್ಪೀಡಲ್ಲಿ ಮಾಡ್ಬೋದು. ಇಲ್ಲ ಅಂದ್ರೆ ಯೂಟ್ಯೂಬ್ನಲ್ಲೇ ನನ್ನ ಸ್ಪೀಡ್ ಏನಿದೆ ಅದನ್ನ ಕಮ್ಮಿ ಮಾಡಿಕೊಂಡು ನಿಮಗೆ ಸರಿ ಹೊಂದುವ ಸ್ಪೀಡ್ನಲ್ಲಿ ಮಾಡಿ. ಇನ್ನೊಂದು ರೂಲ್ಸ್ ಏನಂತ ಅಂದ್ರೆ ಉಸಿರು. ಯಾವುದೇ ಕಾರಣಕ್ಕೂ ಫಾಸ್ಟ್ ಆಗಿ ಉಸಿರಾಡಕ್ಕೆ ಹೋಗೋದು ಬೇಡ. ನಿಮ್ಗೆ ಸೂಕ್ತವಾಗಿರುವಂತಹ ಉಸಿರಾಟದ ಏನ್ ರೇಟ್ ಇರುತ್ತೆ ಅದರಲ್ಲಿ ಉಸಿರಾಡ್ತಾ ಖುಷಿಯಿಂದ ಯೋಗವನ್ನ ಮಾಡಿ. ಯಾವುದೇ ಸಮಯದಲ್ಲಿ ನಿಮ್ಗೆ ಅನ್ಕಂಫರ್ಟಬಲ್ ಅನಿಸ್ತು ಅಂತ ಅಂದ್ರೆ ಅಲ್ಲೇ ಸ್ಟಾಪ್ ಮಾಡೋದು ಸೂಕ್ತ. ಮುಂದೆ ಹೋಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ದೇಹಕ್ಕೂ ಅದರದ್ದೇ ಆದ ನೆಸೆಸಿಟಿ ಇರುತ್ತೆ, ಅದ್ರ ಬೇಸಿಸ್ ಅಲ್ಲಿ ಹೋಗ್ಬೇಕು. ಇವತ್ತು ನಿಮ್ಗೆ ಈ ಆಸನ ಮಾಡೋಕ್ಕಾಗಿಲ್ಲ ಅಂದ್ರೆ ದೈನಂದಿನ ಇದೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮುಂದೆ ನೀವು ಅಲ್ಲೇ ಬರ್ತೀರ ಅನ್ನೋ ಅಂತ ನಂಬಿಕೆ ನನಗಿದೆ. ಹಾಗಾದ್ರೆ ನಾವೆಲ್ಲ ಈಗ ಯೋಗ ಸ್ಟಾರ್ಟ್ ಮಾಡ್ಕೊಳ್ಳಲ್ವಾ? ಇವತ್ತು ನಾವು ಸೂರ್ಯ ನಮಸ್ಕಾರದಲ್ಲಿ ಕೆಲವೊಂದು ವೇರಿಯೇಷನ್ಸ್ ಗಳನ್ನ ಕಲ್ತ್ಕೋತಾ ಇದೀವಿ. ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರತಿಯೊಂದು ಆಸನದಲ್ಲಿ ಕೆಲವೊಂದು ಬೆನಿಫಿಟ್ಸ್ ಆಗ್ತಾ ಹೋಗುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೇಳ್ತೀನಿ. ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಆ ಬೆನಿಫಿಟ್ಸ್ ನ ನೀವು ಇಮ್ಯಾಜಿನ್ ಮಾಡ್ಬೇಕಾಗತ್ತೆ. ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಕೂಡ ಅದು ಹೆಲ್ದಿ ಆಗ್ತಾ ಇದೆ, ನಿಮ್ಗೆ ಇನ್ನೂ ಒಳ್ಳೇದಾಗ್ತಾ ಇದೆ, ಬೆನಿಫಿಟ್ಸ್ ನಿಮ್ಗೆ ಆಗ್ತಿರೋದನ್ನ ಪ್ರಾಕ್ಟಿಕಲಿ ಇಮ್ಯಾಜಿನ್ ಮಾಡ್ತಾ ಉಸಿರಿನೊಂದಿಗೆ ಮಾಡ್ತಾ ಹೋದ್ರೆ ಅದ್ರ ಸಂಪೂರ್ಣ ಬೆನಿಫಿಟ್ಸ್ ನಿಮ್ಗಾಗುತ್ತೆ. ಸೊ ಲೆಟ್ಸ್ ಬಿಗಿನ್. ಆಸನಗಳ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ಲೂಸ್ನಿಂಗ್ ಎಕ್ಸಸೈಸ್ ಅಂತ ಇರುತ್ತೆ, ಅದನ್ನ ಮಾಡಲೇಬೇಕು. ಅದನ್ನ ಮಾಡೋದ್ರಿಂದ ಕರೆಕ್ಟ್ ಆಗಿ ಆಸನಕ್ಕೆ ನಾವು ಹೋಗ್ತೀವಿ. ಲೂಸ್ನಿಂಗ್ ಎಕ್ಸಸೈಸ್ ಇಲ್ಲದೆ ಡೈರೆಕ್ಟ್ ಆಗಿ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಒಂಥರ ಅನ್ಈಸಿನೆಸ್ ಆಗುತ್ತೆ, ಮತ್ತೆ ಆಸನದ ಸಂಪೂರ್ಣವಾದ ಬೆನಿಫಿಟ್ ಏನಾದ್ರೆ ನಮ್ಗೆ ಸಿಗೋದಿಲ್ಲ. ಸೊ ಈಗ ಮೊದಲಿಗೆ ಲೂಸ್ನಿಂಗ್ ಎಕ್ಸಸೈಸ್, ಅದಾದ ನಂತರ ಸೂರ್ಯ ನಮಸ್ಕಾರ. ಸೊ ಎಲ್ಲರೂ ನಿಂತ್ಕೊಳ್ಳುವ ಸ್ಥಿತಿಗೆ ಬನ್ನಿ. ಸಡನ್ ಆಗಿ ನಿಂತ್ಕೋಬಾರ್ದು. ಯೋಗದ ಪ್ರಕಾರ ನಿಧಾನವಾಗಿ ಈ ಕುತ್ಕೊಂಡಿರೋ ಸ್ಥಿತಿಯಿಂದ ನಿಂತ್ಕೊಳ್ಳೋ ಸ್ಥಿತಿಗೆ ಬರಬೇಕು. ಸೊ ನಿಮ್ಮ ಮೊಣಕಾಲಿನ ಮೇಲೆ ನಿಂತ್ಕೊಳ್ಳಿ ಮೊದಲು. ಅದಾದ ನಂತರ ಒಂದು ಕಾಲನ್ನ ಮುಂದೆ ತಗೊಂಡು ಅದರ ಬಲದಿಂದ ಇನ್ನೊಂದು ಹೋಗ್ಬೋದು, ಇಲ್ಲ ಎರಡು ಕೈಗಳನ್ನ ಮೇಲೆ ತಗೊಂಡೆ ಬರ್ಬೋದು. ಸೊ ಮೊದಲಿಗೆ ಲೂಸ್ನಿಂಗ್ ಎಕ್ಸಸೈಸ್ ಮಾಡ್ತಾ ಇದೀವಿ. ಈ ದೇಹದ ಎಲ್ಲಾ ಸ್ನಾಯುಗಳು, ಮಸಲ್ಸ್ ಏನಿರುತ್ತೆ ಅದನ್ನ ನಾವು ಲೂಸ್ನಿಂಗ್ ಮಾಡ್ತಾ ಇದೀವಿ. ಅದು ಬರೀ ನಾನು ಹೇಳಿದ್ರೆ ಸಾಲಲ್ಲ, ನೀವು ಕೂಡ ಅದನ್ನ ಫೀಲ್ ಮಾಡಬೇಕು. ಸೊ ನಿಮ್ಮ ಕಾಲುಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಕೈಗಳನ್ನ ಸೊಂಟದ ಮೇಲಿಡಿ. ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗಡೆ ಹಾಕಿ. ಈಗ ನಮ್ಮ ತಲೆ ಏನಿದೆ ಅದನ್ನ ರೊಟೇಟ್ ಮಾಡ್ತಾ ಇದೀವಿ. ಮೊದಲಿಗೆ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಇದೀವಿ. ಸೊ ನಮ್ಮ ತಲೆಯನ್ನ ಯಾವಾಗ ಮುಂದಕ್ಕೆ ಹಾಕ್ತೀರಾ, ಮುಂದಕ್ಕೆ ಬಾಗಿಸ್ತೀರಾ, ಆಗ ಉಸಿರನ್ನ ಹೊರಗೆ ಹಾಕ್ಬೇಕು. ಯಾವಾಗ ತಲೆ ಹಿಂದಕ್ಕೆ ಹೋಗುತ್ತೋ ಆಗ ಉಸಿರನ್ನ ತಗೋಬೇಕು. ಈ ರೂಲ್ಸ್ ಏನಿದೆ ಎಲ್ಲಾ ಸಮಯದಲ್ಲೂ ಕೂಡ ಅಪ್ಲೈ ಆಗುತ್ತೆ. ಯಾವುದೇ ಆಸನ ಮುಂದಕ್ಕೆ ಬಾಗೋದಿದ್ರೆ ಉಸಿರನ್ನ ಹೊರಗೆ ಹಾಕ್ಬೇಕು, ಹಿಂದಕ್ಕೆ ತಗೊಳ್ತಾ ಇದ್ರೆ ಉಸಿರನ್ನ ತಗೋಬೇಕು. ಸೊ ಈಗ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನ ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗಿ. ನಿಧಾನವಾಗಿ ಉಸಿರನ್ನ ತಗೋತಾ ಹೆಡ್ ರೊಟೇಷನ್ ಸ್ಟಾರ್ಟ್ ಮಾಡ್ತಿದೀವಿ. ನಿಮ್ಮ ಕಿವಿ ಬಲಗಡೆ ಟಚ್ ಆಗ್ತಾ ಹಿಂದಕ್ಕೆ ಬಂದು ಉಸಿರನ್ನ ತಗೋತಾ ಮತ್ತೆ ಉಸಿರನ್ನ ಹೊರಗೆ ಹಾಕ್ತಾ ಮುಂದಕ್ಕೆ ಬನ್ನಿ. ಉಸಿರನ್ನ ತಗೋತಾ ತಲೆಯನ್ನ ಹಿಂದೆ ಹಾಕ್ತಾ ರೊಟೇಷನ್ ಮಾಡಿ ಉಸಿರನ್ನ ಹೊರಗೆ ಹಾಕ್ತಾ ಮುಂದಕ್ಕೆ ಬನ್ನಿ. ನಿಮ್ಮ ಕುತ್ತಿಗೆಯ ಸ್ನಾಯುಗಳನ್ನ ಗಮನಿಸಿ. ಕಂಪ್ಲೀಟ್ ಸ್ಟ್ರೆಚ್ ಆಗಿ. 1 2 3 4 5 6 7 8. ನಿಧಾನವಾಗಿ ಮಧ್ಯಮ ಸ್ಥಿತಿಗೆ ಬನ್ನಿ. ಈಗ ಆಪೋಸಿಟ್ ಸೈಡ್ ಅಲ್ಲಿ ರೊಟೇಷನ್ ಮಾಡ್ತಾ ಇದೀವಿ. ನಿಧಾನವಾಗಿ ಕುತ್ತಿಗೆಯನ್ನು ಮುಂದಕ್ಕೆ ಹಾಕಿ
ಉಸಿರನ್ನ ತಗೊಳ್ತಾ ಎಡಗೈ ಮೇಲೆ ಎಡಭುಜಕ್ಕೆ ತಗೊಂಡು ಹಿಂದಕ್ಕೆ ತಗೊಂಡು ಹೋಗಿ ಮತ್ತೆ ಉಸಿರನ್ನ ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗ್ತಾ ಒಂದು ರೊಟೇಷನ್ ಆಗಿದೆ. 2 3 4 5 6 7 8. ನಿಧಾನವಾಗಿ ಇದನ್ನ ಸೆಂಟರ್ಗೆ ತಗೊಂಡ್ಬರ್ತಿದ್ದೀರಾ. ಈಗ ಉಸಿರನ್ನ ತಗೊಳ್ತಾ ಬಲಗಡೆ ನೋಡಿ, ಆದಷ್ಟು ಕುತ್ತಿಗೆನ ಸ್ಟ್ರೆಚ್ ಮಾಡಿ ಅಲ್ಲೇ ಮೇಂಟೈನ್ ಮಾಡಿ ನಿಧಾನವಾಗಿ ಉಸಿರನ್ನ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ಸೆಂಟರ್ಗೆ ಬನ್ನಿ. ಎಡಗಡೆ ತಿರುಗಿ ನಿಮ್ಮ ಕುತ್ತಿಗೆ ಸ್ನಾಯುಗಳನ್ನು ಗಮನಿಸಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ಸೆಂಟರ್ಗೆ ಬನ್ನಿ. ಈಗ ನಿಮ್ಮ ಬಲಗೈ ಏನಿದೆ ಅದನ್ನು ಎಡಕಿವಿಯ ಮೇಲಿಟ್ಟು ಆದಷ್ಟು ಬೆಂಡಾಗಿ ನಿಮ್ಮ ಬಲಗಿವಿ ಏನಿದೆ ಅದು ಬಲಭುಜದ ಮೇಲೆ ಹೋಗ್ಬೇಕು. ಬಲಗೈಯನ್ನ ನಿಧಾನವಾಗಿ ಪ್ರೆಸ್ ಮಾಡಿ. ನಿಮ್ಮ ಕಂಫರ್ಟೇಬಲ್ ಎಷ್ಟಿದೆಯೋ ಅಷ್ಟೇ ಮಾತ್ರ ಮಾಡಿ. ಮೇಂಟೈನ್ ಮಾಡಿ. ನಿಮ್ಮ ಕುತ್ತಿಗೆ ಈ ಭಾಗದಲ್ಲಿ ಆಗ್ತಿರುವ ಸ್ಟ್ರೆಚ್ನ ಅಬ್ಸರ್ವ್ ಮಾಡಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗಾಕಿ. ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ. ಈಗ ನಿಮ್ಮ ಎಡಗೈಯನ್ನು ತಗೊಳ್ಳಿ. ಬಲಗಿವಿಯ ಮೇಲಿಡಿ. ಆದಷ್ಟು ಬೆಂಡಾಗಿ ಒಂದು ಲೈಟ್ ಪ್ರೆಸ್ ತಲೆಗೆ ಕೊಡ್ತಾ ಕೊಡ್ತಾ ನಿಮ್ಮ ಕುತ್ತಿಗೆನ ಬೆಂಡ್ ಮಾಡೋದ್ರಿಂದ ನಿಮ್ಮ ಎಡಕಿವಿ ಎಡಭುಜಕ್ಕೆ ಹತ್ರ ಹೋಗ್ಲಿ. ಮೇಂಟೈನ್ ಮಾಡಿ. ನಿಮ್ಮ ಸಂಪೂರ್ಣ ಗಮನ ಕುತ್ತಿಗೆ ಮೇಲಿದೆ. ಕುತ್ತಿಗೆಯ ಸ್ನಾಯುಗಳು ಸ್ಟ್ರಾಂಗ್ ಆಗ್ತಾ ಇದೆ. ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕಿ. ಈಗ ನಿಮ್ಮ ಎರಡು ಕೈಗಳನ್ನ ರಿಲ್ಯಾಕ್ಸ್ ಆಗಿ ಫ್ರೀ ಆಗಿ ಸೈಡ್ಗೆ ಬಿಡಿ. ನಿಧಾನವಾಗಿ ನಿಮ್ಮ ಬಲಗೈಯನ್ನು ತಗೊಂಡು ನಿಮ್ಮ ಎಡಭುಜದ ಹತ್ರ ತಗೊಂಡು ಹೋಗಿ ನಿಮ್ಮ ಎಡಗೈ ಏನಿದೆ ಅದನ್ನ ಆದಷ್ಟು ಬಲಗೈಯನ್ನ ಹಿಂದಕ್ಕೆ ಹಾಕೋದಕ್ಕೆ ಪ್ರಯತ್ನಿಸಿ. ಆದಷ್ಟು ತುಂಬಾ ಪೇನ್ ಆದ್ರೆ ನಿಲ್ಲಿಸಿ. ಕಂಫರ್ಟಬಲ್ ಎಷ್ಟಿದೆ ಅಷ್ಟೇ ಅದರ ಝೋನ್ ಒಳಗೆ ಏರಿ. ರಿಲೀಸ್. ಎಡಗೈ ತಗೊಂಡು ಹೋಗ್ತಿದ್ದೀರಾ. ಆದಷ್ಟು ಬಲಗೈಯಿಂದ ಹಿಂದಕ್ಕೆ ಹಾಕ್ತಾ ಇದ್ದೀರಾ. ಎಸ್, ನಿಮ್ಮ ಕೈಗಳಲ್ಲಿ ಆಗ್ತಿರುವ ಬದಲಾವಣೆಗಳನ್ನು ಅಬ್ಸರ್ವ್ ಮಾಡಿ. ರಿಲೀಸ್. ಇನ್ನೊಂದು ಬಾರಿ ಬಲಗೈಯನ್ನ ಎಡಭುಜದ ಹತ್ರ ತಗೊಂಡು ಆದಷ್ಟು ಕೈಯನ್ನ ಹಿಂದಕ್ಕೆ ತಗೊಂಡು ಹೋಗಿ. ರಿಲೀಸ್. ಎಡಗೈಯನ್ನು ತಗೊಂಡು ಬಲಭುಜದ ಹತ್ರ ತಗೊಂಡು ಹೋಗಿ ಆದಷ್ಟು ಕೈಯನ್ನ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ. ರಿಲೀಸ್. ಈಗ ನಿಮ್ಮ ಎರಡು ಕೈಗಳನ್ನ ಹಿಂದಕ್ಕೆ ತಗೊಳ್ಳಿ. ಎರಡನ್ನು ಜಾಯಿನ್ ಮಾಡಿ ನಿಧಾನವಾಗಿ ಕೈಯನ್ನ ಮೇಲಕ್ಕೆ ತಗೊಂಡು ಹೋಗಿ ಮತ್ತೆ ಕೈಯನ್ನ ರಿಲೀಸ್ ಮಾಡಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನ ಹೊರಗೆ ಹಾಕ್ತಾ ಮೇಲಕ್ಕೆ. ರಿಲೀಸ್ ಮಾಡಿ. ಕೊನೆಯ ಬಾರಿಗೆ ರಿಲೀಸ್. ಈಗ ಕೈಗಳ ರೊಟೇಷನ್ ಮಾಡೋಣ. ಎರಡು ಕೈಗಳನ್ನ ಮೇಲಕ್ಕೆ ತಗೊಳ್ತಾ ರೊಟೇಟ್ ಮಾಡಿ. ಭುಜದ ಮೇಲೆ ಗಮನ ಹರಿಸಿ. ಭುಜ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಈಗ ಆಪೋಸಿಟ್ ಸೈಡ್ ಅಲ್ಲಿ ತಿರುಗಿಸ್ತಾ ಇದ್ದೀರಾ.
ಕಾಲಲ್ಲಿ ಒಂದು ರೊಟೇಷನ್ ಬರ್ತಾ ಇದೆಯಾ? 1 2 3 4 5 6 7 and 8. ಈಗ ಆಂಟಿ ಕ್ಲಾಕ್ ವೈಸ್ ಹಾಗೆ ಬರ್ತಾ ಇದ್ದೀರಾ? 1 2 3 4 5 6 7 and 8. ರಿಲೀಸ್ ಮಾಡ್ತಾ ಇದ್ದೀರಾ? ಈಗ ಆಪೋಸಿಟ್ ಕಾಲ್ನ ಮೇಲಕ್ಕೆ ತಗೊಂಡು ಕ್ಲಾಕ್ ವೈಸ್ ರೊಟೇಷನ್ ಬರ್ತಾ ಇದ್ದೀರಾ? 1 2 3 4 5 6 7 8. ಈಗ ಆಂಟಿ ಕ್ಲಾಕ್ ವೈಸ್ 1 2 3 4 5 6 7 and 8. ಈಗ ನಿಮ್ಮ ಕಾಲಿನ ಮೇಲೆ ಗಮನ ಹರಿಸ್ತಾ ಇದ್ದೀರಾ? ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕಿ. ನಿಧಾನವಾಗಿ ನಿಮ್ಮ ಕಾಲಿನ ಬೆರಳುಗಳನ್ನ ಪ್ರೆಸ್ ಮಾಡ್ತಿದ್ದೀರಾ, ರಿಲೀಸ್ ಮಾಡ್ತಿದ್ದೀರಾ, ಪ್ರೆಸ್ ಮಾಡ್ತಿದ್ದೀರಾ, ರಿಲೀಸ್ ಮಾಡ್ತಿದ್ದೀರಾ. ಕಾಂಟ್ರಾಕ್ಟ್, ರಿಲೀಸ್, ಕಾಂಟ್ರಾಕ್ಟ್, ರಿಲೀಸ್, ಕಾಂಟ್ರಾಕ್ಟ್ ಅಂಡ್ ರಿಲೀಸ್. ಸೊ ಈಗ ಒಂದು ಲೆವೆಲ್ಗೆ ನಮ್ಮ ಲೂಸಿಂಗ್ ಎಕ್ಸಸೈಸ್ ಏನಿದೆ ಅದು ಮುಗಿತಾ ಇದೆ. ಹಾಗಂತ ಇದು ಕಂಪ್ಲೀಟ್ ಆಗಿ ಮುಗೀತು ಅಂತಲ್ಲ. ನಾವೀಗ ಸೂರ್ಯ ನಮಸ್ಕಾರ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಸ್ಟ್ರೆಚಿಂಗ್ ಕೊಟ್ಕೊಂಡೇ ಮಾಡೋಣ. ಸೊ ದಟ್ ನಿಮಗೆ ದೇಹದ ನೋವು ಬರೋದಿಲ್ಲ ಸಡನ್ ಆಗಿ ಮಾಡೋದ್ರಿಂದ. ಅಂಡ್ ಪ್ರತಿಯೊಂದು ಪೋಸ್ಚರ್ ನಲ್ಲಿದ್ದಾಗ ನಾನು ಕೆಲವೊಂದು ಆಸನಗಳನ್ನು ಹೇಳ್ತೀನಿ, ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈಗ ಮೊದಲಿಗೆ ನಿಮ್ಮ ಕಾಲುಗಳನ್ನ ಜೋಡಿಸ್ಕೊಂಡಿದ್ದೀರಾ, ಮ್ಯಾಟಿನ ಎಡ್ಜ್ಗೆ ಬರ್ತಾ ಇದ್ದೀರಾ, ಕೈನ ಮುಗಿತಾ ಇದ್ದೀರಾ, ಕಣ್ಣನ್ನು ಮುಚ್ತಾ ಇದ್ದೀರಾ, ನಿಮ್ಮ ಪಾದಗಳ ಮೇಲೆ ಗಮನ ಹರಿಸ್ತಾ ಇದ್ದೀರಾ. ನಿಮ್ಮ ಪಾದಗಳು ಸಂಪೂರ್ಣವಾಗಿ ಎಲ್ಲಾ ಕಡೆ ಭಾರವನ್ನು ಹಾಕ್ತಾ ನಿಮಗೆ ನಿಲ್ಲೋದಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ಈ ತರ ಜೋಡಿಸ್ಕೊಳ್ತಾ ಕೈಯನ್ನ ಮೇಲಕ್ಕೆ ಎತ್ತಾ ಇದ್ದೀರಾ. ಹೀಗೆ ಮಾಡ್ತಾ ನಿಮ್ಮ ಕಾಲನ್ನ ನಿಮ್ಮ ಹಿಮ್ಮಡಿ ಏನಿದೆ ಅದರ ಮೇಲಕ್ಕೆ ತಗೊಂಡು ಹೋಗಿ ನಿಧಾನವಾಗಿ ರಿವರ್ಸ್ ಬನ್ನಿ, ವಾಕಿಂಗ್ ಬನ್ನಿ, ಮ್ಯಾಟಿನ ಎಡ್ಜ್ ತನಕ ಬಂದು ಮತ್ತೆ ಮುಂದಕ್ಕೆ ನಡೀರಿ, ಮತ್ತೆ ರಿವರ್ಸ್, ಮತ್ತೆ ಮುಂದಕ್ಕೆ ನಡೀರಿ, ಮತ್ತೆ ರಿವರ್ಸ್, ಮತ್ತೆ ಮುಂದಕ್ಕೆ ನಡೀರಿ. ಈಗ ಕೇವಲ ಹಿಮ್ಮಡಿಯ ಮೇಲೆ ನಡೆಯೋದನ್ನ ಪ್ರಯತ್ನಿಸಿ. ಕೇವಲ ಹಿಮ್ಮಡಿ ನಿಮಗೆ ನೆಲಕ್ಕೆ ಟಚ್ ಆಗ್ತಾ ಇರಲಿ. ಎಸ್, ಈಗ ಮತ್ತೆ ಮುಂದಕ್ಕೆ ಟ್ರೈ ಮಾಡಿ, ಮತ್ತೆ ಹಿಂದಕ್ಕೆ, ದೇಹ ಆದಷ್ಟು ಸ್ಟ್ರೈಟ್ ಇರಲಿ. ಈಗ ನಿಧಾನವಾಗಿ ನಿಮ್ಮ ಕೈಯನ್ನ ರಿಲೀಸ್ ಮಾಡ್ತಾ ಇದ್ದೀರಾ, ಗೋಡೆಯ ಹತ್ರ ಹೋಗ್ತಾ ಇದ್ದೀರಾ. ಗೋಡೆಯ ಹತ್ರ ಯಾಕೆ ಹೋಗ್ತಾ ಇದ್ದೀರಾ ಅಂದ್ರೆ ನಮಗೆ ಸ್ಟ್ರೇಟ್ ಆಗಿ ನಿಲ್ಲೋದನ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಹೀಗೆ ನಿಂತಾಗ ನಿಮ್ಮ ಹಿಮ್ಮಡಿ ಏನಿದೆ ಅದು ಗೋಡೆಗೆ ಟಚ್ ಆಗ್ತಿರ್ಬೇಕು, ಪೃಷ್ಠಭಾಗ ಏನಿದೆ ಅದು ಗೋಡೆಗೆ ಟಚ್ ಆಗ್ತಿರ್ಲಿ, ನಿಮ್ಮ ಬೆನ್ನೇನಿದೆ ಅದು ಸಂಪೂರ್ಣವಾಗಲ್ಲದೆ ಅಪ್ಪರ್ ಬ್ಯಾಕ್ ಏನಿದೆ ಅದು ಗೋಡೆಗೆ ಟಚ್ ಆಗ್ತಾ, ಕೈಗಳು ಗೋಡೆಗೆ ಟಚ್ ಆಗಿರ್ಲಿ, ತಲೆ ಗೋಡೆಗೆ ಟಚ್ ಆಗಿರ್ಲಿ. ಸೊ ಹಾಗೆ ಬಂದು ಇಲ್ಲಿ ನಿಲ್ತಾ ಇದ್ದೀರಾ, ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ಇಡ್ತಾ ಇದ್ದೀರಾ. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲಕ್ಕೆ ತಗೊಳ್ತಾ ನಿಮ್ಮ ಲೋವರ್ ಬ್ಯಾಕ್ ಏನಿದೆ ಅದನ್ನ ಮುಂದಕ್ಕೆ ಹಾಕ್ತಾ ಹಿಂದಕ್ಕೆ ಹಾಕ್ತಾ ಇದ್ದೀರಾ ನೀವು. ಸೊ ಈ ಸಮಯದಲ್ಲಿ ನಾನು ಹೇಳಿದಂತೆ ನೀವು ಹಿಂದಕ್ಕೆ ಬಾಗ್ತಾ ಇರೋದ್ರಿಂದ ಉಸಿರನ್ನ ತಗೊಳ್ತಾ ಬಾಗ್ಬೇಕು. ಸೊ ನಾನು ನಿಧಾನವಾಗಿ ಉಸಿರನ್ನ ತಗೊಳ್ತಾ ತಗೊಳ್ತಾ ಹಿಂದಕ್ಕೆ ಬಾಗ್ತಾ ಇದ್ದೀನಿ. ಇನ್ನೊಂದು ರೂಲ್ಸ್ ಏನಂದ್ರೆ ಹಿಂಗೆ ಬಾಗಿದ ತಕ್ಷಣ ತುಂಬಾ ಹೊತ್ತು ಹಿಂದಿರೋದೇನೆ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಮುಂದಕ್ಕೆ ಬನ್ನಿ. ಪ್ರಾಕ್ಟೀಸ್ ಇಲ್ದೇನೆ ತುಂಬಾ ಹೊತ್ತು ಬ್ಯಾಕ್ ಬೆಂಡಿಂಗ್ ಮಾಡೋದು ಸೂಕ್ತ ಅಲ್ಲ. ಸೊ ಈಗ ಎಸ್, ಈಗ ನಿಮ್ಮ ಎರಡು ಕಾಲುಗಳ ಮಧ್ಯ ಸ್ವಲ್ಪ ಗ್ಯಾಪ್ ಕೊಡಿ. ನಿಮ್ಮ ಕೈಗಳನ್ನ ಬೆನ್ನಿನ ಹಿಂದೆ ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗೋ ತರ ಪ್ಲೇಸ್ ಮಾಡಿ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬಾಗಿ
ಉಸಿರನ್ನು ಹೊರಗೆ ಹಾಕ್ತಾ ಮುಂದಕ್ಕೆ ಬಾಗಿ. ಉಸಿರನ್ನು ತಗೋತಾ ಹಿಂದೆ, ಹೊರಗೆ ಹಾಕ್ತಾ ಮುಂದಕ್ಕೆ. ಆದಷ್ಟು ನಿಧಾನವಾಗಿ, ಎಷ್ಟಾಗುತ್ತೋ ಅಷ್ಟೇ. ಎಸ್, ಈಗ ಮತ್ತೆ ಮಧ್ಯಮ ಸ್ಥಿತಿಗೆ ಬರ್ತಾ ಇದ್ದೀರಾ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಈಗ ನಿಮ್ಮ ಎರಡು ಕೈಗಳನ್ನ ಮೇಲಕ್ಕೆ ತಗೊಂಡು ಹೋಗಿ, ಉಸಿರನ್ನ ಹೊರಗೆ ಹಾಕ್ತಾ ಹಾಕ್ತಾ ಮುಂದಕ್ಕೆ ಬಾಗಿ. ನಿಮ್ಮ ಕೈಗಳನ್ನ ಆದಷ್ಟು ನೆಲದ ಮೇಲಿಡಕ್ಕೆ ಟ್ರೈ ಮಾಡಿ. ಮೊಣಕಾಲು ಏನಿರುತ್ತೆ ಅದನ್ನ ಸ್ಟ್ರೇಟ್ ಮಾಡಿ ಆದಷ್ಟು ಪುಷ್ ಮಾಡಿ ಕೆಳಗೆ ಹೋಗಿ. ನೀವು ಮೊದಲಿಗೆ ಇಲ್ಲಿ ಇರ್ಬೋದು ಅಥವಾ ಇಲ್ಲಿರ್ಬೋದು, ಇಟ್ಸ್ ಫೈನ್. ಬಟ್ ನೀವು ಬೆಂಡ್ ಮಾಡ್ಬೇಕಾದ್ರೆ ಲೋವರ್ ಬ್ಯಾಕ್ ಇಂದ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಹೀಗೆ ಬಗ್ಗೋ ಹಾಗಿಲ್ಲ. ಬಗ್ಗಿದ್ದೀರಾ ಅಂದ್ರೆ ನಿಮ್ಮ ದೃಷ್ಟಿ ನೇರವಾಗಿದ್ದು ಮುಂದಕ್ಕೆ ನೋಡ್ತಾನೆ ಕೊನೆಯವರೆಗೂ ನಿಮ್ಮ ದೃಷ್ಟಿ ಮುಂದಕ್ಕಿರ್ಬೇಕು. ಡೈರೆಕ್ಟ್ ಆಗಿ ಕೆಳಗೆ ಬಗ್ಗೆ ನೋಡಿದ್ರೆ ಅಪ್ಪರ್ ಬ್ಯಾಕ್ ಇಂದ ಬೆಂಡ್ ಆಗುತ್ತೀರಾ, ಅವಾಗ ಬೆನ್ನು ನೋವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಯಾವಾಗ ನಿಮ್ಮ ದೃಷ್ಟಿನ ಮುಂದಕ್ಕೆ ನೋಡ್ತಾನೆ ಬಾಗ್ತಿರೋ ಆವಾಗ ಸಂಪೂರ್ಣವಾಗಿ ಲೋವರ್ ಬ್ಯಾಕ್ ಇಂದ ಬೆಂಡ್ ಆಗ್ತೀರಾ. ಸೊ ಈಗ ನೀವು ಈ ಪೊಸಿಷನ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ. ನೀವು ಹೇಳಿದ ಹಾಗೆ ಯಾವುದೇ ಇಲ್ಲಿದ್ರು ಪರವಾಗಿಲ್ಲ, ಇಲ್ಲಿದ್ರು ಪರವಾಗಿಲ್ಲ, ಜಸ್ಟ್ ಹೋಲ್ಡ್, ಜಸ್ಟ್ ಮೇಂಟೈನ್. 1 2 3 4 5 6 7 and 8. ನಿಧಾನವಾಗಿ ಮೇಲಕ್ಕೆ ಬನ್ನಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ದೀರ್ಘವಾಗಿ ಉಸಿರನ್ನ ಹೊರಗಡೆ ಹಾಕಿ. ಈಗ ನಿಮ್ಮ ಎರಡು ಕೈಗಳನ್ನ ಈ ತರ ಕ್ಲಾಸ್ ಮಾಡ್ಕೊಳ್ತಾ ಇದ್ದೀರಾ, ಒಂದಕ್ಕೊಂದು ಹಾಕೊಂಡಿದ್ದೀರಾ. ಈಗ ಕೆಲವೊಂದು ಸ್ಟ್ರೆಚಿಂಗ್ ಹೋಗೋಣ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕೈಗಳನ್ನ ಮೇಲಕ್ಕೆ ತಗೊಳ್ಳಿ, ಉಸಿರನ್ನ ಹೊರಗೆ ಹಾಕ್ತಾ ಕೆಳಗೆ ಬನ್ನಿ. 1 2 3. ಸೊ ಮೂರು ಕಡೆ ನಿಮ್ಮ ಕೈಗಳನ್ನ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಸೊ 1 ಮೇಲೆ ಬನ್ನಿ, 2 ಮೇಲೆ ಬನ್ನಿ, 3 ಮೇಲೆ ಬನ್ನಿ. ಸೊ ನಿಮ್ದೇ ಸ್ಪೀಡ್ ನಲ್ಲಿ ಮಾಡಿ. ನಾನು ನನ್ನ ಸ್ಪೀಡ್ ಹೇಳ್ತೀನಿ, ಅದರ ಅರ್ಥ ನೀವು ನಂದೇ ಸ್ಪೀಡ್ ನಲ್ಲಿ ಮಾಡೋ ಹಾಗಿದೆ ಅಂತ ಅಲ್ಲ. 1 2 3 1 2 3 1 2 3 1 2 3 1 2 3 1 2 3 1 2 and 3. ನಿಧಾನವಾಗಿ ಮೇಲಕ್ಕೆ ಬನ್ನಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಈಗ ನಿಮ್ಮ ಎರಡು ಕೈಗಳನ್ನ ಒಂದಕ್ಕೊಂದು ಹೀಗೆ ಕಟ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನ ಹೊರಗೆ ಹಾಕ್ತಾ ನಿಮ್ಮ ಕೈಗಳನ್ನ ಮುಂದಕ್ಕೆ ತಗೊಂಡು ನಿಮ್ಮ ಮೊಣಕಾಲಿಂದ ಕೆಳಗೆ ಆದಷ್ಟು ನಿಮ್ಮ ಕೈಗಳನ್ನ ಕಾಲಿಗೆ ಹೊಡೆಯೋ ತರ ಮಾಡಿ. ತುಂಬಾ ಜೋರಾಗಲ್ಲ, ಲೈಟ್ ಆಗಿ ಕಾಲನ್ನ ಸ್ಟ್ರೇಟ್ ಇಡಕ್ಕೆ ಪ್ರಯತ್ನಿಸಿ. ಸೊ 1 ಮೇಲ್ ಬನ್ನಿ, 2 ಮೇಲ್ ಬನ್ನಿ, 3 ಮೇಲೆ, 4 ಮೇಲೆ, 5 ಮೇಲೆ, 6 ಮೇಲೆ, 7 ಮೇಲೆ, 8 and ಮೇಲೆ. ನಿಮ್ಮ ಎರಡು ಕಾಲುಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಈಗ ನಿಮ್ಮ ಕಾಲುಗಳನ್ನ ಮತ್ತೆ ಹತ್ತಿರ ತಗೊಂಡು ಕೆಳಗಡೆಯಿಂದ ನಿಮ್ಮ ಕೈನ ತಗೊಳ್ತಾ ಆದಷ್ಟು ನಿಮ್ಮ ಕಾಲುಗಳನ್ನ ನೀವು ಅಪ್ಪಿಕೊಳ್ಳಿ. ಹಣೆ ಆದಷ್ಟು ಮೊಣಕಾಲಿನ ಹತ್ರ ಹೋಗ್ತಾ ಇರಲಿ. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಸೊ ಈಗ ಮತ್ತೊಂದು ಬಾರಿ ಆಸನವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಿಮ್ಮ ಕೈಗಳನ್ನ ನಿಧಾನವಾಗಿ ಮೇಲಕ್ಕೆ ತಗೊಳ್ತಾ, ಸ್ವಲ್ಪ ಬ್ಯಾಕ್ ಒಂದು ಬೆಂಡಿಂಗ್ ಕೊಡ್ತಾ, ಉಸಿರನ್ನ ಹೊರಗೆ ಹಾಕ್ತಾ ಹಾಕ್ತಾ ದೃಷ್ಟಿ ನೇರವಾಗಿದ್ದು ನಿಧಾನವಾಗಿ ಬೆಂಡ್ ಹಾಕ್ತಾ ನಿಮ್ಮ ಕೈಗಳನ್ನ ನೆಲಕ್ಕಿಡ್ತಾ ಮುಂದಕ್ಕೆ ಬಾಗಿ.
ಸೊ ಇದೇ ಪ್ರಾಕ್ಟೀಸ್ನ ದಿನೇ ದಿನ ಜಾಸ್ತಿ ಮಾಡ್ತಾ ಹೋದಂಗೆನೆ ಸ್ಟ್ರೆಚಿಂಗ್ ಇನ್ನೂ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಈಗ ಮುಂದಿನ ಆಸನಕ್ಕೆ ಹೋಗ್ತಾ ಇದೀವಿ. ನಿಮ್ಮ ಬಲಗಾಲ ಏನಿದೆ ಆದಷ್ಟು ಹಿಂದಕ್ಕೆ ಹಾಕಿ. ಎಸ್. ಈಗ ನಿಮ್ಮ ಬಲಗಾಲ ಏನಿದೆ ಅದು ಹೀಗೆ ಇಡೋ ಹಾಗಿಲ್ಲ, ಅಂದ್ರೆ ನಿಮ್ಮ ಹೆಬ್ಬೆರಳು ಏನಿದೆ ಕಾಲಿಂದು ಅದು ನೆಲಕ್ಕೆ ಟಚ್ ಆಗೋ ಹಾಗಿಲ್ಲ. ಸಲೀಸಾಗಿ ಅದ ಜಾರಿಸಿ ಹಿಮ್ಮಡಿ ಮೇಲಕ್ಕೆ ಬರೋ ತರ ನೋಡ್ಕೊಳ್ಳಿ. ಈಗ ಇನ್ನೊಂದು ನಾವು ಮಾಡೋ ತಪ್ಪೇನಂದ್ರೆ ಹೀಗಿರ್ತೀವಿ. ಆದಷ್ಟು ದೇಹವನ್ನ ಮುಂದಕ್ಕೆ ಹಾಕ್ತಾ ನಮ್ಮ ಕೈಗಳೇನಿದೆ ಅದಕ್ಕೆ ಪ್ಯಾರಲ್ ಆಗಿನೇ ನಮ್ಮ ಕಾಲಿರ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಈ ಬೆರಳನ್ನ ದಾಟಿ ಅಥವಾ ಈ ಬೆರಳಿಂದ ಹಿಂದೆ ಇರೋ ಹಾಗಿಲ್ಲ. ಈ ಒಂದು ಸಲ ಈ ಕಾಲನ್ನ ಪ್ಲೇಸ್ ಮಾಡಿದ್ದೀರಾ ಅಂದ್ರೆ ಸೂರ್ಯ ನಮಸ್ಕಾರ ಮುಗಿಯೋ ತನಕ ವಾಪಸ್ ಕಾಲ್ ಬಂತು ಅಂದ್ರೆ ಇದೇ ಜಾಗಕ್ಕೆ ಬರಬೇಕು. ಸೊ ಇದೊಂಥರ ಸ್ಥಾಪನೆ ಮಾಡಿದ ಹಾಗೆ. ಸೊ ಇದೇ ತರ ಇಲ್ಲಿ. ಸೊ ಈಗ ನೀವು ಇಲ್ಲಿ ಮೇಲಕ್ಕೆ ನೋಡ್ಬೋದು, ಇಲ್ಲಾಂದ್ರೆ ಮುಂದಕ್ಕೆ ನೋಡ್ಬೋದು. ಸೊ ಮುಂದಕ್ಕೆ ನೋಡಿ ನಿಮ್ಮ ದೃಷ್ಟಿನ. ಸೊ ಪೆಲ್ವಿಕ್ ಭಾಗದಲ್ಲಿ, ತೊಡೆಯ ಜಾಗದಲ್ಲಿ ನಿಮಗಾಗ್ತಿರೋ ಸ್ಟ್ರೆಚಿಂಗ್ ನೀವು ಗಮನಿಸ್ತಾ ಇದ್ದೀರಾ. ಕಣ್ಮುಚ್ಚಿರಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಸ್ಟ್ರೆಚಿಂಗ್ ನ ಗಮನಿಸಿ. ಈ ಸ್ಟ್ರೆಚ್ ಕೊಡೋದ್ರಿಂದ ಥೈ ಮಸಲ್ಸ್ ಏನಿರುತ್ತೆ ಅದಕ್ಕೊಂಥರ ಸ್ಟ್ರೆಚ್ ಸಿಗುತ್ತೆ. ಸೊ ಮಹಿಳೆಯರಿಗೆ ಮೆನ್ಸ್ಟ್ರಲ್ ಇಶ್ಯೂಸ್ ಇದ್ದಾಗ ಥೈ ಮಸಲ್ಸ್ ಒಂಥರ ಸ್ಪಾಸಮ್ ಬರುತ್ತೆ, ನೋವು ಬರುತ್ತೆ, ಹಿಡ್ಕೊಳ್ಳೋ ಹಾಗಾಗುತ್ತೆ. ಸೊ ಇಂತಹ ಆಸನಗಳು ಮಾಡೋದ್ರಿಂದ ಮುಂಚಿತವಾಗಿಯೇ ನಾವು ಹತ್ರ ಪ್ರಾಬ್ಲಮ್ ಆಗೋದನ್ನ ತಡಿಬಹುದು. ದೀರ್ಘವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರಾಡಿ. ಸೊ ಈಗ ಟ್ರೈ ಮಾಡಿ ನಾವು ಮುಂದೆ ಮಾಡೋದನ್ನ. ದೀರ್ಘವಾಗಿ ಉಸಿರು ತಗೋತಾ ಇದ್ದೀರಾ. ಸೊ ಕಾಲನ್ನ ಈಗ ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ, ಆಪೋಸಿಟ್ ಕಾಲ್ ಇಡ್ತಾ ಇದ್ದೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ 1, ರೋಲ್ ನಂಬರ್ 1. ಸೊ ಈಗ ನಾವು ಸೆಕೆಂಡ್ ಕೌಂಟಿಗೆ ಹೋಗ್ತಾ ಇದ್ದೀವಿ. 2. ಓಕೆ, ಸೊ ಈಗ ಥರ್ಡ್ 3, 4, 5, 6, 7, 8. ಸೊ ಈಗ ಮತ್ತೆ ನಿಮ್ಮ ಎಡಗಾಲಿದೆ ಅದು ಮುಂದಕ್ಕೆ ಬಂದಿದೆ. ಸೊ ಈಗ ನಿಮ್ಮ ಎಡಗಾಲನ್ನ ಹೊರಗೆ ಹಾಕ್ತಾ ನಿಮ್ಮ ಎಡಗೈ ಏನಿದೆ ಅದನ್ನ ಒಳಗೆ ತಗೊಂಡು ಬನ್ನಿ. ನಿಧಾನವಾಗಿ ನಿಮ್ಮ ಗಲ್ಲವನ್ನ ನೆಲಕ್ಕೆ ಟಚ್ ಮಾಡಿ. ಮೇಲಕ್ಕೆ ಬನ್ನಿ. ಮತ್ತೆ ಎಡಗೈನ ಹೊರಗೆ ಹಾಕಿ. ಆಪೋಸಿಟ್ ಬಂದಿದ್ದೀರಾ. ಇಲ್ಲಿ ನಿಮ್ಮ ಬಲಗೈನ ಒಳಗೆ ತಗೊಂಡು ಎಡಗಾಲನ ಹೊರಗೆ ಹಾಕ್ತಾ ಇದ್ದೀರಾ. ಮತ್ತೆ ಗಲ್ಲವನ್ನ ನೆಲಕ್ಕೆ ಟಚ್ ಮಾಡ್ತಿದ್ದೀರಾ. ಮತ್ತೆ ನಿಮ್ಮ ಬಲಗೈನ ಹೊರಗೆ ಹಾಕಿದ್ದೀರಾ. ಸೊ ಈಗ ನಿಮ್ಮ ಮತ್ತೆ ಎರಡು ಕಾಲುಗಳನ್ನ ಹಿಂದಕ್ಕೆ ಹಾಕ್ತಾ ಇದ್ದೀರಾ. ಹೀಗಿರೋ ಹಾಗಿಲ್ಲ, ಹೀಗಿರೋ ಹಾಗಿಲ್ಲ, ಫ್ಲಾಟ್ ಆಗಿದ್ದೀರಾ. ಎಸ್. ಈಗ ಅಲ್ಲಿಂದ ವಜ್ರಾಸನಕ್ಕೆ ಬರ್ತಿದ್ದೀರಾ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಗೆ ಹಾಕಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನ ಹೊರಗೆ ಹಾಕಿ. ಸೊ ಇವಾಗ ಪ್ಲಾಂಟ್ ಪೊಸಿಷನ್ ಅಲ್ಲಿ ನಾವು ಕೆಲವೊಂದು ಆಸನಗಳನ್ನ ಸ್ಟ್ರೆಚಿಂಗ್ಸ್ ಮಾಡ್ತಾ ಇದೀವಿ. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಉಸಿರಲ್ಲಿ ಏರ್ಪೇರ್ ಆಗಬಹುದು. ಹಾಗಾದಾಗ ನೀವು ಮತ್ತೆ ವಜ್ರಾಸನಕ್ಕೆ ಬಂದು ಉಸಿರಾಡ್ತಾ ಯಾವಾಗ ಉಸಿರು ನಾರ್ಮಲ್ ಆಗುತ್ತೆ ಆಗ ಕಂಟಿನ್ಯೂ ಮಾಡಬಹುದು. ಸೊ ದಿಸ್ ಈಸ್ ಯೋರ್ ಕಂಫರ್ಟೇಬಲ್ ಝೋನ್ ಟು ಬ್ರೀದ್. ಆ್ಯಂಡ್ ನಿಮ್ಮ ಉಸಿರು ವಾಪಸ್ ಬರೋ ತನಕ, ನಾರ್ಮಲ್ ಸ್ಟೇಟ್ಗೆ ಬರೋ ತನಕ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡಿ. ತುಂಬ ಕಷ್ಟಪಟ್ಟು ಏನಾದರೂ ಮಾಡಿದ್ರೆ ಅದು ಎಕ್ಸಸೈಸ್ ಆಗುತ್ತೆ, ಯೋಗ ಆಗೋದಿಲ್ಲ. ಸೊ ಯಾವಾಗ ಯೋಗದಲ್ಲಿ
ಉಸಿರಾಟ ಸರಿಯಾಗಿರುತ್ತೋ ಆಗ ಮಾತ್ರ ಅದು ನಿಮಗೆ ಆರೋಗ್ಯವನ್ನು ಕೊಡುತ್ತೆ. ಇಲ್ಲ ಅಂದರೆ ಅದು ಕೇವಲ ಎಕ್ಸಸೈಸ್ ಆಗಿ ಪ್ರಾಬ್ಲಮ್ಸ್ಗಳಿಗೆ ಕರ್ಕೊಂಡು ಹೋಗುತ್ತೆ. ಸೊ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಈಗ ಮುಂದಿನ 6 ಸೆಕೆಂಡ್ಗಳ ಕಾಲ ಕೇವಲ ಉಸಿರನ್ನ ತಗೊಳ್ತಾ ಇದ್ದೀರಾ. ಸೊ ಇದು ಕಂಟ್ರೋಲ್ಡ್ ಬ್ರೆತ್, ನೀವೇ ಉಸಿರನ್ನ ಕಂಟ್ರೋಲ್ ಮಾಡಿ ತಗೊಳ್ಳೋದು. ಸೊ 6 ಸೆಕೆಂಡ್ ಕಾಲ ಕೇವಲ ಉಸಿರನ್ನ ತಗೊಳ್ಳೋದು. ಅದಾದ ನಂತರ 6 ಸೆಕೆಂಡ್ಗಳ ಕಾಲ ಉಸಿರನ್ನ ಹೊರಗೆ ಹಾಕ್ತಾ ಇದ್ದೀರಾ. Your time starts now. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. 1 2 3 4 5 6. ಈಗ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. 1 2 3 4 5 and 6. ಸೊ ಈಗ ನಿಮ್ಮೆಲ್ಲ ಉಸಿರು ನಾರ್ಮಲ್ ಆಗಿದೆ ಅಂತ ಅನ್ಕೋತೀನಿ. ನಿಧಾನವಾಗಿ ನಿಮ್ಮ ಕೈಗಳನ್ನ ಮೊಣಕಾಲಿನ ಮುಂದಿಡಿ. ಅಲ್ಲಿಂದ ನಿಮ್ಮ ಕೈಗಳನ್ನ ಸ್ಟ್ರೇಟ್ ಮಾಡ್ತಾ ನಿಮ್ಮ ಕಾಲುಗಳನ್ನ ಫ್ಲಾಟ್ ಮಾಡಿ ಪ್ಲೇಸ್ ಮಾಡ್ತಾ ಇದ್ದೀರಾ. ನಿಮ್ಮ ದೇಹ ಈಗ ಫ್ಲಾಟ್ ಆಗಿದೆ. ಸೊ ಇಲ್ಲಿಂದ ನಾವು ಕೆಲವೊಂದು ಆಸನ ಮತ್ತೆ ಎಕ್ಸರ್ಸೈಸಸ್ ಮಾಡ್ತಾ ಇದ್ದೀವಿ. ನಿಮ್ಮ ಎಡಗಾಲೇನಿದೆ ಅದನ್ನ ನಿಮ್ಮ ಎಡ ಮೊಣಕಾಲಿಗೆ ಟಚ್ ಮಾಡ್ತೀರಾ. 1 ಬಲಗಾಲು ತಗೊಂಡು ಬಲ ಮೊಣಕಾಲು. 2 3 4 5 6 7 8 9 10 11 12 13 14 15 16 17 18 19 and 20. ನಿಧಾನವಾಗಿ ವಜ್ರಾಸನಕ್ಕೆ ಬರ್ತಿದ್ದೀರಾ. ನಿಮ್ಮ ಉಸಿರಿನ ಮೇಲೆ ಗಮನ ಹರಿಸ್ತೀರಾ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಸೊ ಈಗ ಇಲ್ಲಿಂದ ಮತ್ತೆ ಪ್ರೀವಿಯಸ್ ಪೊಸಿಷನ್ ಏನಿತ್ತು ಅಲ್ಲಿಗೆ ಬರ್ತಾ ಇದ್ದೀರಾ. ಅಲ್ಲಿಂದ ಈಗ ಜಾಗಿಂಗ್ ಮಾಡ್ತಾ ಇದ್ದೀರಾ. 1 2 3 4 5 6 7 8 9 10 11 12 13 14 15 16 17 18 19 and 20. ಮತ್ತೆ ವಜ್ರಾಸನಕ್ಕೆ ಬರ್ತೀರಾ. ದೀರ್ಘವಾಗಿ ಉಸಿರನ್ನ ತಗೊಳ್ತೀರಾ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕ್ತೀರಾ. ಈಗ ಮಾಡ್ತಿದ್ವಲ್ಲ 2 ಪ್ರೀವಿಯಸ್ ಎಕ್ಸರ್ಸೈಸಸ್ ಮತ್ತೆ ಮುಂದೆ ಮಾಡೋ ಕೆಲವೊಂದು ಕೌಂಟ್ ಏನಿದೆ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ಕೋತ ಹೋಗಿ. ಇವತ್ತು ನಾನು ಬರೀ ಒಂದ್ ಕಡೆ 10 ಇನ್ನೊಂದ್ ಕಡೆ 10 ಹಾಗೆ ಮಾಡಿಸಿದ್ದೀನಿ. ಬಟ್ ಅಷ್ಟೇ ಮಾಡಿದ್ರೆ ನಿಮ್ಮ ದೇಹಕ್ಕೆ ಸಾಕಾಗ್ಲೇಬೇಕು ಅಂತ ಇಲ್ಲ. ಸೊ ಮೊದಲನೇ ದಿನ ಇಷ್ಟು ಸಾಕು, ಮುಂದೆ ಹೋದಂತೆ ಜಾಸ್ತಿ ಮಾಡ್ಕೋತ ಹೋಗ್ಬೇಕು. ಈಗ ಮತ್ತೆ ಮರ್ಜರಿ ಆಸನ ಅಂದ್ರೆ ನಿಮ್ಮ ಕೈಗಳ ಮೇಲೆ ಬಂದಿದ್ದೀರಾ. ಸೊ ಈಗ ನಿಮ್ಮ ಬಲಗೈ ಏನಿದೆ ಅದರ ಮೇಲಕ್ಕೆ ತಗೊಂಡು ಹೋಗಿ, ಎಡಗಾಲ ಏನಿದೆ ಅದರ ಮೇಲಕ್ಕೆ ತಗೊಂಡು ಹೋಗಿ. ಆಮೇಲೆ ಒಳಗೆ ಕಾಲನ್ನು ಒಳಗೆ ತಗೊಳ್ಳಿ, ಕೈಯನ್ನು ಒಳಗೆ ತಗೊಳ್ಳಿ. ಸೊ ಈಗ ಉಸಿರಿನ ಬಗ್ಗೆ ಹೇಳಿದ್ರೆ, ಉಸಿರನ್ನ ತಗೋತಾ ದೇಹವನ್ನು ಹೊರಗೆ ಸ್ಟ್ರೆಚ್ ಮಾಡಿ ಹೊರಗೆ ಹಾಕ್ತಾ ಒಳಗೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಸೊ ಈಗ ರಿಲೀಸ್ ಮಾಡ್ತಾ ಇದ್ದೀರಾ. ಆಪೋಸಿಟ್ ಸೈಡ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ.
ಇದ್ದೀರಾ. ನಿಮ್ಮ ಎಡಗೈ ಏನಿದೆ ಅದನ್ನ ಮೇಲಕ್ಕೆ ತಗೊಂಡು ಬಲಗಾಲನ ಮೇಲಕ್ಕೆ ತಗೋತಿದ್ದೀರಾ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ and exhale. ಮತ್ತೆ ವಜ್ರಾಸನಕ್ಕೆ ಬರ್ತಾ ಇದ್ದೀರಾ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗಡೆ ಹಾಕಿ. ಸೊ ಈಗ ಈ ಫ್ಲಾಟ್ ಪೊಸಿಷನ್ ಬರ್ತಾ ಇದ್ದೀರಾ. ಮತ್ತೆ ಪ್ಲಾಂಕ್ ಪೊಸಿಷನ್ ಏನಿದೆ ಅದು ಅಲ್ಲಿ ಮತ್ತೆ ಮೊಣಕಾಲನ್ನ ನೆಲದ ಮೇಲೆ ಹಾಕಿದ್ದೀರಾ. ಈಗ ನಿಮ್ಮ ಬಲ ಮೊಣಕಾಲು ಏನಿದೆ ಅದನ್ನ ಎಡ ಮೊಣಕಾಲಿನ ಸುತ್ತಲೂ ಅಂದ್ರೆ ಅದರ ಮೇಲೆ ಹಾಕಿ ಸೈಡಿಗೆ ಇಡ್ತಾ ಇದ್ದೀರಾ. ಅಂದ್ರೆ ಕಾಲು ಒಂದ್ರ ಮೇಲೆ ಒಂದಿರೋ ಹಾಗೆ. ಈಗ ನಾವು ಪುಷಪ್ಸ್ ಮಾಡ್ತಾ ಇದ್ದೀವಿ. ಸೊ ದೀರ್ಘವಾಗಿ ಉಸಿರನ್ನ ಹೇಳ್ಕೊಳ್ಳಿ. ಉಸಿರನ್ನ ಹೇಳ್ಕೊಳ್ತಾ ಮೇಲಕ್ಕೆ ಬರ್ತೀರಾ. ಉಸಿರನ್ನ ಹೊರಗೆ ಹಾಕ್ತಾ ಕೆಳಗೆ. 1 2 3 4 5 6 7 8 9 and 10. ಮತ್ತೆ ವಜ್ರಾಸನಕ್ಕೆ ಬರ್ತಿದ್ದೀರಾ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಸೊ ಇಲ್ಲಿಂದ ನಾವೀಗ ಶಶಾಂಕಾಸನಕ್ಕೆ ಹೋಗ್ತಿದ್ದೀವಿ. ಶಶಾಂಕಾಸನ ಅಂತ ಅಂದ್ರೆ ನಮ್ಮ ಮೊಣಕಾಲನ್ನ ಬೆಂಡ್ ಮಾಡ್ತಾ ಅಲ್ಲಿಂದ ನಮ್ಮ ಎರಡೂ ಕೈಗಳನ್ನ ಆದಷ್ಟು ಸ್ಟ್ರೆಚ್ ಮಾಡಿ ಮುಂದಕ್ಕೆ ಹಾಕ್ತಾ ನಿಮ್ಮ ಹಣೆ ಹಿಂದೆ ಅದನ್ನ ನೆಲದ ಮೇಲೆ ಇಡ್ತಾ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನ ಹಿಡ್ಕೊಂಡು ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಈ ಸಮಯದಲ್ಲಿ ಒಂದು ರಿಲ್ಯಾಕ್ಸೇಷನ್ ಅನುಭವ ಆಗುತ್ತೆ. ಅದನ್ನ ಎಂಜಾಯ್ ಮಾಡಿ. ಈಗ ಇಲ್ಲಿಂದ ನಾವು ಅಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀವಿ. ಅಷ್ಟಾಂಗ ನಮಸ್ಕಾರ ಅಂದ್ರೆ ಕೇವಲ ಅಷ್ಟ ಅಂಗಗಳು ನೆಲದ ಮೇಲೆ ಟಚ್ ಆಗಬೇಕು. ಸೊ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕೈಗಳಿಗೆ ಮೊದಲು ಬಲ ಕೊಡಿ. ಕೈಗಳು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅಂಗೈ ಕರೆಕ್ಟ್ ಆಗಿ ಸ್ಟೇಬಲ್ ಆಗಿ ನೆಲದ ಮೇಲೆ ಇರ್ಲಿ. ಹಾಗೆ ಮಾಡೋದ್ರಿಂದ ಬೆಂಡ್ ಆಗ್ತಾ ನಿಮ್ಮ ಎದೆ ಏನಿದೆ ಅದನ್ನ ಎರಡು ಕೈಗಳ ಮಧ್ಯ ಪ್ಲೇಸ್ ಮಾಡಿ. ಹೀಗೆ ಮಾಡಿದಾಗ ನಿಮ್ಮ ಪೃಷ್ಠಭಾಗ ಅದಷ್ಟು ಮೇಲಕ್ಕೆ ಇರುತ್ತೆ. ಮೊಣಕಾಲು ನೆಲಕ್ಕೆ ಟಚ್ ಆಗಿದೆ. ಕಾಲಿನ ಎರಡು ಬೆರಳುಗಳು ನೆಲದಲ್ಲಿದೆ. ಗಲ್ಲ ನೆಲದ ಮೇಲಿದೆ. ಎರಡು ಕೈಗಳು ನೆಲದ ಮೇಲಿದೆ. ಸೊ ಇಲ್ಲೇ ಮೇಂಟೈನ್ ಮಾಡಿ. ಕಣ್ಮುಚ್ಚಿ. ಸೊ ಇಲ್ಲಿಂದ ನಾವು ಮೇಲಕ್ಕೆ ಬರ್ತಾ ಇದ್ದೀವಿ. ಊರ್ಧ್ವ ಮುಖ ಶ್ವಾನಾಸನ. ಸೊ ಇಲ್ಲಿ ಮೊಣಕಾಲು ನೆಲಕ್ಕೆ ಟಚ್ ಆಗೋ ಹಾಗೆ ಇರೋದಿಲ್ಲ. ಹೆಬ್ಬೆರಳು ಮೇಲೆ ಸ್ಟ್ರೆಂತ್ ಇರಲಿ. ಕೈಗಳೆರಡು ಬಲವಾಗಿರಲಿ.
ಎದೆ ಆದಷ್ಟು ಓಪನ್ ಅಪ್ ಆಗಿ ಮುಂದಕ್ಕಿರ್ಲಿ. ಸೊ ಈಗ ನಿಮ್ಮ ಕಾಲುಗಳನ್ನ ನೆಲದ ಮೇಲೆ ಇಡ್ತಿದ್ದೀರಾ. ಹಿಮ್ಮಡಿ ಮೇಲಕ್ಕೆ ನೋಡ್ತಿರ್ಲಿ. ಬೆರಳುಗಳು ಹೀಗಿರಬಾರ್ದು, ಹೀಗಿರ್ಬೇಕು. ಈಗ ನಿಮ್ಮ ಎರಡೂ ಕೈಗಳನ್ನ ಬೆಂಡ್ ಮಾಡ್ತಾ ನಿಮ್ಮ ಹಣೆಯನ್ನು ನೆಲಕ್ಕೆ ಟಚ್ ಮಾಡಿ. ಈಗ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮೇಲಕ್ಕೆ ಬನ್ನಿ. ನಿಮ್ಮ ಕೈಗಳೇನಿದೆ ಸ್ಟ್ರೇಟ್ ಆಗೋ ಹಾಗಿಲ್ಲ, ಸೆಮಿ ಫ್ಲೆಕ್ಸ್ಡ್ ಅಂದ್ರೆ ಇಷ್ಟೇ ಬೆಂಡ್ ಆಗಿರ್ಬೇಕು. ಮುಂದಕ್ಕೆ ನೋಡಿ, ಮೇಂಟೈನ್ ಮಾಡಿ. ಕಣ್ಮುಚ್ಚಿ ನಿಮ್ಮ ಬೆನ್ನುಗಳ ಮೇಲೆ, ಬೆನ್ನಿನ ಎಲ್ಲ ಸ್ನಾಯುಗಳ ಮೇಲೆ, ಬೆನ್ನಿನ ಮೂಳೆಗಳ ಮೇಲೆ ಗಮನ ಹರಿಸಿ. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬಾಗಿ. ಈಗ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬರ್ತಿದ್ದೀರಾ. ಎಡಗಡೆಯಿಂದ ನಿಮ್ಮ ಹಿಮ್ಮಡಿಯನ್ನ ನೋಡ್ತಾ ಇದ್ದೀರಾ. ಮೇಂಟೈನ್ ಮಾಡಿ. ನಿಮ್ಮ ಬೆನ್ನಿನ ಸ್ನಾಯುಗಳನ್ನ ಗಮನಿಸಿ. ನಿಮ್ಮ ಬೆನ್ನು ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಬೆನ್ನಿನ ನೋವಿನಿದೆ, ಅದು ಶಮನಗೊಳ್ತಾ ಇದೆ. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಮತ್ತೆ ಹಣೆಯನ್ನ ನೆಲಕ್ಕೆ ಟಚ್ ಮಾಡಿ. ಈಗ ಮತ್ತೆ ಮೇಲೆದ್ದು ಉಸಿರನ್ನ ತಗೊಳ್ತಾ ಬಲಗಡೆಯಿಂದ ನಿಮ್ಮ ಹಿಮ್ಮಡಿಯನ್ನ ನೋಡ್ತಾ ಇದ್ದೀರಾ. ಬೆನ್ನಿನ ಸ್ನಾಯುಗಳನ್ನ ನೋಡಿ. ನಿಮ್ಮ ಸ್ನಾಯುಗಳನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಬೆನ್ನಿನ ನೋವೇನಿದೆ ಅದು ಶಮನಗೊಳ್ತಾ ಇದೆ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ ನಿಧಾನವಾಗಿ ನಿಮ್ಮ ಹಣೆಯನ್ನು ನೆಲದ ಮೇಲೆ ಇಡಿ. ಈಗ ಮತ್ತೆ ಮೊಣಕಾಲನ್ನ ನೆಲದ ಮೇಲಿಂದ ಮೇಲಕ್ಕೆ ತಗೊಂಡು ಉಸಿರನ್ನ ತಗೊಳ್ತಾ ಅಲ್ಲಿಂದ ಪರ್ವತಾಸನಕ್ಕೆ ಹೋಗ್ತಿದ್ದೀರಾ. ಪರ್ವತಾಸನದಲ್ಲಿ ನಿಮ್ಮ ಹಣೆ ಏನಿದೆ ಆದಷ್ಟು ನೆಲಕ್ಕೆ ಟಚ್ ಆಗಬೇಕು. ನಿಮ್ಮ ಹಿಮ್ಮಡಿ ಏನಿದೆ ಆದಷ್ಟು ನೆಲಕ್ಕೆ ಟಚ್ ಆಗಬೇಕು. ಸೊ ಮ್ಯಾಟ್ ಅಲ್ಲಿ ಜಾರುವ ಚಾನ್ಸಸ್ ಇದ್ರೆ ಹಣೆಯನ್ನ ಜಾಸ್ತಿ ಸ್ಟ್ರೆಚ್ ಮಾಡಕ್ಕೆ ಹೋಗ್ಬೇಡಿ. ಸೊ ಅಲ್ಲಿಂದ ನೀವು ನಿಮ್ಮ ಬೆರಳುಗಳನ್ನ ಫಿಸ್ಟ್ ಮಾಡ್ಕೊಳ್ತಾ ಕೈಗಳನ್ನ ಬೆಂಡ್ ಮಾಡಿ ನೆಲದ ಮೇಲೆ ಇಡ್ತಿದ್ದೀರಾ. ಸೊ ದಿಸ್ ಇಸ್ 1. ಅಲ್ಲಿಂದ ಫ್ಲಾಟ್ ಆಗಿ 2, 3, 4, 5, 6, 7, 8, 9, 10. ಮತ್ತೆ ವಜ್ರಾಸನಕ್ಕೆ ಬರ್ತಿದ್ದೀರಾ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ನಮ್ಮ ಉಸಿರು ನಾರ್ಮಲ್ಗೆ ಬಂದ ಹಾಗೆ ಮತ್ತೆ ಇಲ್ಲಿ ನಿಮ್ಮ ಬಲಗಾಲನ ಮೇಲಕ್ಕೆ ಎತ್ತೀರಾ, ರಿಲೀಸ್ ಮಾಡ್ತೀರಾ. ಎಡಗಾಲನ ಮೇಲಕ್ಕೆ ಎತ್ತೀರಾ, ರಿಲೀಸ್ ಮಾಡ್ತೀರಾ. ರೈಟ್, ಲೆಫ್ಟ್, ಬಲ, ಎಡ. ಸೊ ಈಗ ನಿಮ್ಮ ಎರಡೂ ಕಾಲುಗಳನ್ನ ಹತ್ರಕ್ಕೆ ತಗೊಂಡು ಬೆಂಡ್ ಮಾಡ್ತಿದ್ದೀರಾ, ಮತ್ತೆ ಸ್ಟ್ರೇಟ್ ಮಾಡ್ತಿದ್ದೀರಾ. 1 ಸ್ಟ್ರೇಟ್, 2 ಸ್ಟ್ರೇಟ್, 3 ಸ್ಟ್ರೇಟ್, 4 ಸ್ಟ್ರೇಟ್, 5 ಸ್ಟ್ರೇಟ್, 6 ಸ್ಟ್ರೇಟ್, 7 ಸ್ಟ್ರೇಟ್, 8 ಸ್ಟ್ರೇಟ್, 9 ಸ್ಟ್ರೇಟ್ and 10. ಮತ್ತೆ ವಜ್ರಾಸನಕ್ಕೆ ಬನ್ನಿ. ನಿಮ್ಮ ಬೆನ್ನಿನ ಮಸಲ್ಸ್ ಏನಿದೆ ಅದರ ಮೇಲೆ ಗಮನ ಹರಿಸಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ. ಇಲ್ಲಿಂದ ಈಗ
ಪರ್ವತಾಸನಕ್ಕೆ ಬಂದು ಅಲ್ಲಿ ನಿಮ್ಮ ಬಲಗಾಲನ ಮುಂದಕ್ಕೆ ಇಡ್ತಿದ್ದೀರಾ, ಎಡಗಾಲನ ಫ್ರೀಯಾಗಿ ಇಡ್ತಾ ಇದ್ದೀರಾ. ಹೀಗೆ ಮಾಡ್ತಾ ನಿಮ್ಮ ಬಲಗಾಲೇನಿದೆ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀರಾ. ಅದು ಬಲಗಾಲಿನ ಮೊಣಕಾಲೇನಿದೆ ಅದನ್ನು ನಿಮ್ಮ ಎರಡೂ ಕೈಗಳ ಮಧ್ಯದಲ್ಲಿ ಇಡ್ತಿದ್ದೀರಾ. ಈಗ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನು ಹೊರಗೆ ಹಾಕ್ತಾ ಹಾಕ್ತಾ ಮುಂದಕ್ಕೆ ಬಾಗಿ. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನು ಹೊರಗೆ ಹಾಕ್ತಾ ಹಾಕ್ತಾ ಮುಂದಕ್ಕೆ ಬಾಗಿ. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ಮತ್ತೆ ನಿಮ್ಮ ಎರಡು ಕೈಗಳ ಮಧ್ಯ ನಿಮ್ಮ ಬಲಗಾಲಿನ ಪಾದವನ್ನ ಇಡ್ತಾ ಇದ್ದೀರಾ. ಕೈ ಸ್ಟ್ರೈಟ್ ಇದೆ, ಅದರ ಪ್ಯಾಡಲ್ಲಿ ನಿಮ್ಮ ಕಾಲಿದೆ. ಈಗ ಅಲ್ಲಿಂದ ಮುಂದಕ್ಕೆ ಬಂದು ನಿಮ್ಮ ಎರಡು ಕಾಲುಗಳನ್ನ ಎರಡು ಕೈಗಳ ಮಧ್ಯೆ ಇಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಕಾಲು ಸ್ಟ್ರೇಟ್ ಇರ್ಲಿ. ಈಗ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದೀರಾ. ಉಸಿರನ್ನ ತಗೊಳ್ತಾ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಉಸಿರನ್ನ ಹೊರಗೆ ಹಾಕ್ತಾ ನಿಮ್ಮ ಕೈ ಎಲ್ಲೇ ಇದ್ರೂ ಪರವಾಗಿಲ್ಲ, ಆದಷ್ಟು ಈಗ ಕಾಲನ್ನ ಬೆಂಡ್ ಮಾಡಿ ನೆಲದ ಮೇಲೆ ಇಡಿ ಕೈಯನ್ನ. ಓಕೆ, ಸೊ ನಿಮ್ಮ ಸಂಪೂರ್ಣವಾಗಿ ಕೈಗಳು ನೆಲದ ಮೇಲಿದೆ. ಕಾಲ್ ಬೆಂಡ್ ಆದ್ರೂ ಪರವಾಗಿಲ್ಲ, ಮೇಂಟೈನ್ ಮಾಡಿ. ನಿಧಾನವಾಗಿ ಕೈಗಳನ್ನ ಮೇಲಕ್ಕೆ ಹಾಕ್ತಾ ಹಿಂದಕ್ಕೆ ಬಾಗ್ತಿದ್ದೀರಾ. ಅಪ್ಪರ್ ಬ್ಯಾಕ್ ಇಂದ ಬಾಗ್ಬೇಡಿ. ಕೈಗಳನ್ನ ಮೇಲಕ್ಕೆ ಎತ್ತುತ್ತಾ ಲೋವರ್ ಬ್ಯಾಕ್ ಇಂದ ಬಾಗಿ. ಆದಷ್ಟು ಹಿಂದಕ್ಕೆ ನಿಧಾನವಾಗಿ ಮುಂದಕ್ಕೆ ಬಂದು ಕೈಗಳ ನಮಸ್ಕಾರ ಮುದ್ರೆಯಲ್ಲಿಟ್ಟು ದೀರ್ಘವಾಗಿ ಉಸಿರನ್ನ ತಗೊಳ್ಳು. ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕಿ ಕೈಗಳನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ನಿಧಾನವಾಗಿ ಪದ್ಮಾಸನದಲ್ಲಿ ಬಂದು ಕೂತ್ಕೋತಾ ಇದ್ದೀರಾ. ಕಣ್ಮುಚ್ಚಿ ಕೈಗಳನ್ನ ಚಿನ್ಮುದ್ರದಲ್ಲಿಡಿ. ನಿಮ್ಮ ಉಸಿರಿನ ಮೇಲೆ ಗಮನ ಹರಿಸಿ. ಮತ್ತೆ ಕೈಯನ್ನ ರಬ್ ಮಾಡಿ. ಒಂದು ಕೈಗಳಲ್ಲಿ ಬಿಸಿ ಶಾಖ ಕ್ರಿಯೇಟ್ ಆಗುತ್ತೆ, ಅದನ್ನ ಕಣ್ಗಳ ಮೇಲಿಡಿ. ನಿಮ್ಮ ಕೈಗಳನ್ನ ನೀವೇ ಕಣ್ಬಿಟ್ಟು ನೋಡ್ಕೊಡಿ. ಸುಂದರವಾದ ಸ್ಮೈಲ್ ಕೊಡಿ. ಎಲ್ಲರೂ ಸ್ಮೈಲ್ ಕೊಡಿ. ಎಸ್, ಥ್ಯಾಂಕ್ ಯು ಎವ್ರಿವಾನ್. ಮುಂದಿನ ಯೋಗ ಕ್ಲಾಸ್ನಲ್ಲಿ ಆದಷ್ಟು ಬೇರೆ ಬೇರೆ ರೀತಿಯ ಆಸನಗಳನ್ನ ಹೇಳ್ಕೊಡೋದಕ್ಕೆ ಪ್ರಯತ್ನಿಸ್ತೀನಿ. ಸೊ ಇವತ್ತು ಹೇಳ್ಕೊಟ್ಟಿರೋ ಕ್ಲಾಸ್ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಕ್ವಶನ್ ಅಥವಾ ಕ್ವೈರೀಸ್ ಇತ್ತು ಅಂತಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ಬೋದು, ವಾಟ್ಸ್ಆ್ಯಪ್ ಮಾಡ್ಬೋದು. ಸೊ ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೋಬೇಡಿ. ಪ್ಲೀಸ್ ಜಾಗರೂಕತೆಯಿಂದ ಮಾಡಿ. ನಿಮ್ಮ ದೇಹ ನೀವೇ ಅರ್ಥ ಮಾಡ್ಕೋಬೇಕು ಎಲ್ಲರಿಗಿಂತ ಜಾಸ್ತಿ, ಅದನ್ನ ಮರಿಬೇಡಿ. ಖುಷಿಯಾಗಿ ಸುಖವಾಗಿರಿ ಅಂತ ಹಾರೈಸ್ತಾ ನನ್ನ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಬಾಯ್ ಬಾಯ್.